ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ಸ್ಪೆಷಲ್ ದೋಸೆ ಮಂಡಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: 4 ಈರುಳ್ಳಿ, 5 ರಿಂದ 6 ಹಸಿಮೆಣಸಿನಕಾಯಿ, 2 ಎಸಳು ಕರಿಬೇವು ಸೊಪ್ಪು, 3 ಟೊಮೊಟೊ ಹಣ್ಣು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆನಂತರ 1 ಗ್ಲಾಸ್ ಹಾಲನ್ನು ತೆಗೆದುಕೊಂಡಿದ್ದೇವೆ. ಆನಂತರ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಜೀರಿಗೆ, ಅರಿಶಿಣ ಮತ್ತು ಕಡಲೆ ಹಿಟ್ಟು, ಒಗ್ಗರಣೆಗೆ ಎಣ್ಣೆಯನ್ನು ಕೂಡ ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ನಾವಿಲ್ಲಿ 1 ಬೇಸನ್ನಷ್ಟು ಮಂಡಕ್ಕಿಯನ್ನು ತೆಗೆದುಕೊಂಡಿದ್ದೇವೆ. ಕೆಲವೊಂದು ಕಡೆ ಇದನ್ನು ಕಡಲೆಪುರಿ ಅಂತಲೂ ಕರೀತಾರೆ. ಈಗ ನಾವು ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ನೋಡ್ಕೊಂಡಾಯ್ತಲ್ವಾ, ಮತ್ತೆ ಕೆತ್ತಡ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಒಂದು ಬಾಣಲೆಗೆ 5 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಿದ್ವಿ. 2 ಚಟಪಟ ಅಂದ ನಂತರ 2 ಎಸಳಷ್ಟು ಕರಿಬೇವು ಸೊಪ್ಪು ಮತ್ತು ಹೆಚ್ಚಿದಂತಹ ಹಸಿಮೆಣಸಿಕಾಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಿದ್ವಿ. ನಂತರ ಹೆಚ್ಚಿದ ಈರುಳ್ಳಿ, ಆನಂತರ ಹೆಚ್ಚಿದ ಟೊಮೊಟೊ ಹಣ್ಣನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತೇವೆ. ಚೆನ್ನಾಗಿ ಇದನ್ನ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಇದನ್ನು ಮತ್ತೆ ಕೈ ಆಡ್ಕೋಬೇಕು. ನಂತರ ಈ ಕಡೆ ಮಂಡಕ್ಕಿನ ತೋರಿಸ್ಕೋಬೇಕು. ಅದಕ್ಕೆ ಏನು ಮಾಡೋಣ ಅಂದರೆ, ಒಂದು ಪಾತ್ರೆ ಅಥವಾ ಬಾಕ್ಸ್ಗೆ ಮಂಡಕ್ಕಿನ ನೀರಲ್ಲಿ ನೆನೆಸಿ ಈ ಥರ ಅದ್ದಿ ಹಿಂಡಿ ತೆಗಿಬೇಕು. ನೋಡ್ಬೋದಲ್ಲ, ಈ ಥರ ನಾವು ಮಂಡಕ್ಕಿನ ತೋರಿಸ್ಕೋಬೇಕು. ಈ ಕಡೆ ನಂತರ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತೀವಿ. ಚೆನ್ನಾಗಿ ಕೈ ಆಡ್ಕೋಬೇಕು. ಈ ಕಡೆ ಮಂಡಕ್ಕಿಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಏನು ತೋರಿಸ್ಕೊಂಡು ಎತ್ತಿಟ್ಕೊಂಡಲ್ಲ ಆ ಮಂಡಕ್ಕಿನ ಕೂಡ ಸೇರಿಸ್ಕೊಂಡು ನಂತರ 1 ಲೋಟದಷ್ಟು ನಾವು ಇದಕ್ಕೆ ಹಾಲನ್ನು ಕೂಡ ಸೇರಿಸ್ಕೊಳ್ಳೋಣ. ಇದು ಕಾಸಿರೋಂಥ ಹಾಲು. ನಂತರ ಅದನ್ನು ಕೂಡ ಚೆನ್ನಾಗಿ ಕೈ ಆಡಿಕೊಂಡು ಕಡಲೆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈ ಆಡ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ದೋಸೆ ಮಂಡಕ್ಕಿ ಮಿಕ್ಸ್ ಆಗಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ದೋಸೆ ಮಂಡಕ್ಕಿ ರೆಸಿಪಿ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನೋಡಿದ್ರಲ್ಲ, ಇದು ದೋಸೆ ಮಂಡಕ್ಕಿ ರೆಸಿಪಿ ಹೇಗೆ ಮಾಡೋದು ಅಂತ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೇವೆ. ನಂತರ ಫೈನಲಿ ಇದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಮಿಕ್ಸ್ಚರ್ನ ಹಾಕ್ಕೋಬೇಕು. ನಿಮಗೆ ಮಿಕ್ಸ್ಚರ್ ಬೇಡ ಅಂಥೇಳಿದ್ರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಕೊಂಡು ತಿನ್ಬೋದು. ನೋಡಿದ್ರಲ್ಲ, ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ವೆಜ್ಜಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಮಾರ್ನಿಂಗ್ ಟಿಫನ್ಗೆ ಕೂಡ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾಯಿರಿ. ಬಾಯ್.